ಹೆಚ್ಚು ಜನಸಂಖ್ಯೆ ಇಲ್ಲದಿರೋ ಹಳೆಯ ಮತ್ತು ಮಂಕಾದ ಟೀ ಅಂಗಡಿ. ಸ್ವಚ್ಛತೆಗೆ ಕಡಿಮೆ ಜಾಗ ಕೊಟ್ಟು ಸಿಗರೆಟ್ ಹಿಡಿದು ತಮ್ಮಲ್ಲಿಯೇ ತಲೀನವಾಗಿರುವವರೇ ಹೆಚ್ಚು. ಅಂಗಡಿಯ ಹಿಂಭಾಗ ವಿಶಾಲವಾದ ನಿರ್ಜನ ಪ್ರದೇಶ. ಅಲ್ಲಿ 2-3 ಹಳೆ ಮೇಜುಗಳು. ಅಲ್ಲಿ 2 ವ್ಯಕ್ತಿಗಳು ಕೂಡ ಇದ್ದರು. ಇವರಲ್ಲಿ ಒಬ್ಬ ಮಧು, ಮತ್ತೊಬ್ಬ ಗಿರಿ. ಮಧು: ಮಗ, ಒಂದು ಸಿಗರೇಟ್. ಗಿರಿ: ತಗೋ ಮಗ. ಯಾಕೋ ಟೆನ್ಷನಲ್ಲಿದೆಯಾ? ಮಧು: ಏನೋ ಮಚ್ಚ, ವ್ಯವಹಾರನೇ ಸರಿಯಾಗಿ ಆಗ್ತಾಯಿಲ್ಲ. ಗಿರಿ: ಯಾಕೋ, ಏನಾಯಿತು? ಮಧು: ಆ ಕೀರ್ತಿ ಸರಿಯಾಗಿ ಕೆಲಸ ಮಾಡಿಲ್ಲ ಕಣೋ. ಗಿರಿ: ಏನು ಮಾಡ್ದ? ಮಧು: 5 ಪ್ಯಾಕೆಟಲ್ಲಿ ಒಟ್ಟು 100 ಗ್ರಾಮ್ ಕೊಟ್ಟಿದ್ದೆ. ಒಂದು ಹಾಳು ಮಾಡಿಕೊಂಡೆ ಅಂದ. ಆಗ ಸರಿಯಾಗಿ ಉಗ್ದು ನೆಟ್ಟಗೆ ವ್ಯವಹಾರ ಮಾಡು ಅಂದಿದ್ದೆ. 2 ಸೇಲ್ ಮಾಡಿದೆ ಅಣ್ಣ, ಜಾಸ್ತಿ ಪ್ರಾಫಿಟ್ಗೇನೆ ಅಂತ ಅಂದ. ಈಗ ಇನ್ನೂ 2 ಸೇಲ್ ಮಾಡ್ಬೇಕಾರೆ ಸಿಗಾಕೊಂಡಿದ್ದಾನೆ. ಗಿರಿ: ಬಡ್ಡಿ ಮಗ, ಯಾರ ಹತ್ರ ಸಿಗಾಕೊಂಡವನೆ? ಮಧು: ಕಾಲೇಜ್ ಪ್ರಿನ್ಸಿಪಲ್. ಗಿರಿ: ಅವನೇನಾದ್ರು ಬಾಯ್ ಬಿಟ್ರೆ? ಮಧು: ಚಾನ್ಸೇ ಇಲ್ಲ. ಹಾಗೇನಾದ್ರು ಮಾಡಿದ್ರೆ ಗತಿ ಕಾಣಿಸ್ಬಿಡ್ತೀನಿ. ಇವರಿಬ್ಬರ ಮಾತಿನ ನಡುವೆ ಒಬ್ಬ 16-17 ವರ್ಷ ವಯಸ್ಸಿನ ಹುಡುಗ ಅಲ್ಲಿಗೆ ಬರ್ತಾನೆ. ಆ ಹುಡುಗ: ಅಣ್ಣ, ಸೂರ್ಯಣ್ಣನ ಮೀಟಿಂಗು 6 ಗಂಟೆಗೈತೆ. ಗಿರಿ: ಆಯಿತು. 2 ಗ್ಲಾಸ್ ಟೀ ತಗೊಂಬ. ಆ ಹುಡುಗ: ಆಯ್ತಣ್ಣ. ಈ ಮಧ್ಯೆ ಮಧು ಫೋನ್ ರಿಂಗ್ ಆಗುತ್ತೆ. ಗಿರಿ: ಯಾರು? ಮಧು: ಹಲೋ. ಆ ಕಡೆಯಿಂದ ಮಧು ತಾಯಿ: ಎಲ್ಲಿದ್ಯಾ? ಮಧು: ಹೊರಗಡೆ. ಅವನ ತಾಯಿ: ಅದು ನನಗೂ ಗೊತ್ತು, ಯಾವ ಜಾಗದಲ್ಲಿದ್ಯಾ? ಮಧು: ಯಾಕಮ್ಮ? ಅವನ ತಾಯಿ: ಮನೆಗೆ ಬಾ. ಮಧು: ನನಗೆ ಕೆಲಸ ಇದೆ. ಅವನ ತಾಯಿ: ಹೊಟ್ಟೆಗೆ ಊಟ ಮಾಡಿದ್ಯೇನೋ? ಅವ್ರ ಸವಸ ಮಾಡಬೇಡ ಅಂದರೆ ನಮ್ಮ ಮಾತು. ಮಧು: ಅಮ್ಮ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಅವನ ತಾಯಿ: ಹೇ ಇರೋ. ಅಲ್ಲಿಗೆ ಫೋನ್ ಕಟ್ಟಾಗುತ್ತೆ. ಈ ಕಥೆ ಮತ್ತೊಂದು ಎಪಿಸೋಡ್ ಮುಂದುವರಿಯುತ್ತೆ.